ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಹಾನಿಯಾಗುವುದು, ಅಧರ್ಮದ ವೃದ್ಧಿಯಾಗುವುದು, ಆಗ ಧರ್ಮ ಸಂಸ್ಥಾಪನೆಗಾಗಿ, ಅಧರ್ಮದ ನಾಶಕ್ಕಾಗಿ ನಾನು ಅವತರಿಸುತ್ತೇನೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಧರ್ಮದ ಸ್ಥಾಪಕನಾಗಿ, ಗೋಪಾಲಕೃಷ್ಣನಾಗಿ ಶ್ರೀಕೃಷ್ಣ ನೆಲೆಸಿದ ಭಕ್ತಿಯ ಆಲಯ ಗೋರೆಯ ಶ್ರೀ ಗೋಪಾಲಕೃಷ್ಣ ದೇವಾಲಯ. ಸುಮಾರು 4ನೇ ಶತಮಾನದಿಂದ ಅಸ್ತಿತ್ವದಲ್ಲಿರುವ ಉಪಸ್ಥ್ಯ ಮುನಿಗಳು ತಪಸ್ಸನ್ನಾಚರಿಸಿದ ಗೋರೆಯ ಶ್ರೀ ಗೋಪಾಲಕೃಷ್ಣ ದೇವರ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾಗೋಣ ಬನ್ನಿ. Hi everyone, today we are at Gopal Krishna Temple, Gore in Kumta. Everybody, welcome. ಇವತ್ತು ನಾವು ಬಂದಿರೋ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗೋರೆ ಅನ್ನೋ ಗ್ರಾಮದಲ್ಲಿದ್ದು, ಈ ಕ್ಷೇತ್ರ ಕುಮಟಾ ಟೌನ್ನಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ವಿಶ್ವವಿಖ್ಯಾತ ಗೋಕರ್ಣದಿಂದ 38 ಕಿಲೋಮೀಟರ್ ಹಾಗೂ ಮುರುಡೇಶ್ವರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಜನವಸತಿಯಿಂದ ದೂರದಲ್ಲಿ ವಿಶಾಲವಾದ ಬಯಲಿನಲ್ಲಿ ಶಾಂತ ವಾತಾವರಣದಲ್ಲಿರೋ ಈ ದೇವಸ್ಥಾನದ ಹತ್ರ ಬರ್ತಿದ್ದಂಗೆನೆ ದೈವಿಕ ಭಾವ ಮೂಡುತ್ತೆ. ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಮೊದಲಿಗೆ ಪರಮ ಪವಿತ್ರ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ದರ್ಶನ ಮಾಡಿಕೊಂಡು ಆ ನಂತರ ಈ ಕ್ಷೇತ್ರದ ಬಗ್ಗೆ ವಿವರವಾಗಿ ಹೇಳ್ತೇನೆ. ಭಕ್ತಕ್ಷೇಮಕರಂ ದಿವ್ಯಂ ಭಕ್ತ ಸೌಭಾಗ್ಯದಾಯಕಂ. ಭಕ್ತಕ್ಷೇಮಕರಂ ದಿವ್ಯಂ ಭಕ್ತ ಸೌಭಾಗ್ಯದಾಯಕಂ. ಗೋಪಾಲಕೃಷ್ಣಂ ತಂ ವಂದೇ ಘೋರೆ ಕ್ಷೇತ್ರ ನಿವಾಸಿನಂ. ಗೋಪಾಲಕೃಷ್ಣಂ ತಂ ವಂದೇ ಘೋರೆ ಕ್ಷೇತ್ರ ನಿವಾಸಿನಂ. ಬೆಣ್ಣೆ ಲೇಪನದಿಂದ ಅಲಂಕೃತನಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ದರ್ಶನ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತಾನೆ ಹೇಳಬಹುದು. ಸ್ವಾಮಿಯ ದರ್ಶನ ಅದ್ಭುತವಾಗಿ ಆಗಿದೆ. ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಆ ಕ್ಷೇತ್ರದ ಮಹಿಮೆಯನ್ನು, ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ಕ್ಷೇತ್ರ ದರ್ಶನ ಸಂಪೂರ್ಣ ಅಂತ ಅನಿಸೋದು. ಹಾಗೆಯೇ ಗೋಪಾಲಕೃಷ್ಣ ಸ್ವಾಮಿ ಕ್ಷೇತ್ರದ ಬಗ್ಗೆ ಸ್ಥಳೀಯವಾಗಿ ಲಭ್ಯವಾಗಿರುವ ಮಾಹಿತಿಗಳ ಪ್ರಕಾರ ಇಲ್ಲಿ ಗೋಪಾಲಕೃಷ್ಣ ಸ್ವಾಮಿಯ ಪ್ರತಿಷ್ಠಾಪನೆ ಸುಮಾರು 4ನೇ ಶತಮಾನದಲ್ಲಿ ಆಗಿರಬಹುದು ಅಂತ ಹೇಳ್ತಾರೆ. ಮಾಂಧಾತ ಅಂತ ಒಬ್ಬ ರಾಜ ಇದ್ನಂತೆ. ಆ ರಾಜ ಒಂದು ಬಾರಿ ಒಬ್ಬ ಶಿಲ್ಪಿಯನ್ನ ಕರೆಸಿ 5 ದೇವತೆಗಳ ವಿಗ್ರಹಗಳ ಕೆತ್ತನೆಯನ್ನ ಮಾಡಲಿಕ್ಕೆ ಆದೇಶ ಮಾಡ್ತಾನಂತೆ. ಸಾಧಾರಣವಾಗಿ ನಮ್ಮಲ್ಲಿ ಯಾವುದೇ ಶುಭ ಕಾರ್ಯ ಇಲ್ಲಿ ಗಣಪತಿಯ ಆರಾಧನೆಯನ್ನ ಮಾಡಿಕೊಂಡು ಪ್ರಾರಂಭ ಮಾಡುವುದು ಪದ್ಧತಿ. ಆದರೆ ಇಲ್ಲಿ ರಾಜ ಗಣಪತಿ ಪೂಜೆಯನ್ನು ಮಾಡದೆ ಕೆತ್ತನೆಯನ್ನು ಪ್ರಾರಂಭಿಸ್ತಾನೆ. ಅಲ್ಲಿ ಆ 5 ವಿಗ್ರಹಗಳಲ್ಲಿ ಒಂದು ವಿಗ್ರಹ, ಗೋಪಾಲಕೃಷ್ಣ ಸ್ವಾಮಿಯ ವಿಗ್ರಹ ಭಿನ್ನ ಆಯ್ತಂತೆ. ಈ ಭಿನ್ನವಾದ ವಿಗ್ರಹವನ್ನ ಪೂಜೆ ಮಾಡಲಿಕ್ಕಾಗಲ್ಲ. ಹಾಗಾದ್ರೆ ಈಗ ಏನು ಮಾಡೋದು? ಭೀಮವೈದ್ಯ ಅಂತ ಒಬ್ಬರು ಬ್ರಾಹ್ಮಣರಲ್ಲಿ ಆ ವಿಗ್ರಹವನ್ನು ಕೊಟ್ಟು ಅರಬ್ಬಿ ಸಮುದ್ರದಲ್ಲಿ ಬಿಸಾಡಿ ಬರಲಿಕ್ಕೆ ಆದೇಶ ಮಾಡ್ತಾನಂತೆ. ಆಗ ಆ ಭೀಮವೈದ್ಯರು ರಾಜರ ಆದೇಶದಂತೆ ವಿಗ್ರಹವನ್ನು ತಗೊಂಡು ಅಲ್ಲಿಂದ ಹೊರಡ್ತಾರೆ.
ಆ ಸಮಯದಲ್ಲಿ ಈ ಗೋರೆ ಕ್ಷೇತ್ರವು ಮಹಾನ್ ಘೋರಾರಣ್ಯ. ರಾಜನ ಆದೇಶದಂತೆ ನಡ್ಕೊಂಡು ಹೋಗ್ತಾ 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 ಆ ಭೀಮವೈದ್ಯರು ಇಲ್ಲಿಗೆ ಬಂದು ಮುಟ್ತಾರೆ. ಅವರಿಗೆ ಬಹಳ ಆಯಾಸ, ನೀರಡಿಕೆ ಆಗಿರುತ್ತೆ. ಭೀಮವೈದ್ಯರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ನೀರು ಕುಡಿದು ವಿಶ್ರಾಂತಿ ತಗೊಂಡು ಮುಂದೆ ಹೋಗೋಣ ಅಂಥೇಳಿ ವಿಗ್ರಹವನ್ನು ಒಂದು ಮುಳ್ಳಿನ ಗಿಡದ ಕೆಳಗೆ ಇಟ್ಟು ನೀರು ಕುಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಮಲಗ್ತಾರೆ. ಮಲಗಿರೋ ಭೀಮವೈದ್ಯರಿಗೆ ನಿದ್ದೆ ಬಂದುಬಿಡತ್ತೆ. ನಿದ್ದೆಯಿಂದ ಎಚ್ಚರಾಗಿ ನೋಡ್ತಾರೆ, ತಾನಿಟ್ಟ ವಿಗ್ರಹ ಅಲ್ಲಿಯೇ ಇದೆ. ಆದರೆ ಅದನ್ನು ಎತ್ತಲಿಕ್ಕೆ ಹೋಗ್ತಾರೆ, ಎತ್ತಲಿಕ್ಕೆ ಬರ್ತಾನೆ ಇಲ್ಲ. ಬಹಳ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ವಿಗ್ರಹವನ್ನು ಆ ಜಾಗದಿಂದ ಕದಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ. ಭೀಮವೈದ್ಯರು ಅಲ್ಲೇ ಬಹಳ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಆಗೋದಿಲ್ಲ. ಆಮೇಲೆ ಮತ್ತೆ ಹೋಗಿ ರಾಜರಿಗೆ ವಿಷಯ ತಿಳಿಸ್ತಾರೆ, ಹೀಗಾಗಿದೆ ಅಂಥೇಳಿ. ಆಮೇಲೆ ರಾಜ ಅಲ್ಲಿಯೇ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ಗೋಪಾಲಕೃಷ್ಣ ದೇವರಿಗೆ ಆರಾಧನೆಯನ್ನು ಅಲ್ಲಿಂದ ಪ್ರಾರಂಭಿಸ್ತಾರೆ. ಈ ರೀತಿಯಾಗಿ ಇಲ್ಲಿ ಗೋಪಾಲಕೃಷ್ಣ ದೇವರ ವಿಗ್ರಹ ಸ್ಥಾಪನೆ ಆಗಿದೆ ಅಂತ ಸ್ಥಳೀಯವಾಗಿ ಕಥೆ ಇದೆ. ಈ ಕ್ಷೇತ್ರದಲ್ಲಿ ಉಪಸ್ಥ್ಯ ಮುನಿಗಳು ಕೂಡ ತಪಸ್ಸನ್ನು ಆಚರಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆಯೇ ಶ್ರೀಧರ ಸ್ವಾಮಿಗಳು ಕೂಡ ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ. ಸಂತಾನ ಇಲ್ಲದವರು ಶ್ರೀ ಗೋಪಾಲಕೃಷ್ಣ ದೇವರಲ್ಲಿ ಬೆಣ್ಣೆ ಲೇಪನದ ಹರಕೆಯನ್ನು ಹೇಳ್ಕೊಳ್ತಾರೆ. ಅವರು ಹರಕೆ ಮಾಡಿಕೊಂಡು ಆಮೇಲೆ ಅವರಿಗೆ ಸಂತಾನ ಪ್ರಾಪ್ತಿಯಾದಂತಹ ಸಾವಿರಾರು ನಿದರ್ಶನಗಳಿವೆ. ಶ್ರೀ ಗೋಪಾಲಕೃಷ್ಣ ದೇವರಲ್ಲಿ ಶ್ರೀ ಸೂಕ್ತ ಹೋಮ, ಸುದರ್ಶನ ಹೋಮ ಇತ್ಯಾದಿ ವಿವಿಧ ಸೇವೆಗಳು ಕೂಡ ಲಭ್ಯವಿದೆ. ಕೃಷ್ಣಾಷ್ಟಮಿಯ ದಿವಸ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾವೆ. ಹಾಗೆಯೇ ರಥಸಪ್ತಮಿಯ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ. ಇಲ್ಲಿ ಒಂದು ಪುರಾತನವಾದ ಕೆರೆ ಇದ್ದು ಈ ಕೆರೆಯ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಈ ಕೆರೆಯ ಹೆಸರು ನಂದಿಶ್ರಂಗ ತೀರ್ಥ ಅಂತ. ಈ ಕೆರೆಯ ಬಗ್ಗೆ ಒಂದು ಪುರಾತನವಾದ ದಂತಕಥೆ ಏನಂದರೆ, ಶಿವ ಮತ್ತು ಪಾರ್ವತಿ ಈ ಪ್ರದೇಶದಲ್ಲಿ ವಾಯುವಿಹಾರಕ್ಕಾಗಿ ಬರ್ತಾರೆ. ವಾಯುವಿಹಾರಕ್ಕಾಗಿ ಶಿವ ಮತ್ತು ಪಾರ್ವತಿ ನಂದಿ ಸಮೇತರಾಗಿ ಬಂದಿರ್ತಾರೆ. ಪಾರ್ವತಿಗೆ ನೀರಡಿಕೆ ಆಗತ್ತೆ. ಆಗ ಪಾರ್ವತಿ ನನಗೆ ನೀರಡಿಕೆ ಆಗ್ತಿದೆ, ನೀರು ಬೇಕು ಅಂತ ಕೇಳ್ತಾರೆ. ಶಿವ ನನ್ನ ಜಟೆಯಿಂದ ಗಂಗೆಯನ್ನು ಕೊಡ್ತೇನೆ ಅಂತ ಪಾರ್ವತಿಗೆ ಹೇಳ್ತಾನೆ. ಆಗ ಗಂಗೆ ಬೇಡ, ನನಗೆ ಈ ಭೂಮಿಯಿಂದ ಬಂದ ನೀರೇ ಬೇಕು ಅಂತ ಪಾರ್ವತಿ ಕೇಳ್ಕೊಳ್ತಾರೆ. ಆಗ ನಂದಿ ತನ್ನ ಕೊಂಬಿನಿಂದ ಭೂಮಿಯನ್ನು ಅಗೆದು ಇಲ್ಲಿ ಒಂದು ಕೆರೆಯನ್ನು ತೋಡ್ತಾನೆ. ಆ ನೀರನ್ನು ಕುಡಿದು ಪಾರ್ವತಿ ಸಂತೃಪ್ತಳಾಗ್ತಾಳೆ. ನೀರು ಅಲ್ಲಿ ಬಂದಿದ್ದು ಪಾರ್ವತಿಗೆ ಎಷ್ಟು ಖುಷಿ ಆಗತ್ತೆ ಅಂದರೆ, ಪಾರ್ವತಿ ಶಿವನಲ್ಲಿ ಕೇಳ್ಕೊಳ್ತಾಳೆ, ಇಲ್ಲಿ ಯಾವತ್ತೂ ಕೂಡ ನೀರು ಆರಬಾರ್ದು, ಸೂರ್ಯ ಚಂದ್ರರು ಇರುವವರೆಗೆ ಈ ಜಾಗದಲ್ಲಿ ನೀರು ಇರಬೇಕು ಅಂತ ಶಿವನಿಗೆ ಆಶೀರ್ವಾದ ಮಾಡಲಿಕ್ಕೆ ಕೇಳ್ಕೊಳ್ತಾಳೆ. ಆಗ ಶಿವ ಅದೇ ಥರ ತಥಾಸ್ತು ಅಂತ ಹೇಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇಲ್ಲಿ ನೀರು ಆರಲಿಲ್ಲ, ಈ ಕೆರೆಯಲ್ಲಿ ಯಾವಾಗಲೂ ನೀರಿರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಪಾರ್ವತಿ ಹೇಳ್ತಾಳೆ, ನಾವಿನ್ನು ಪ್ರತಿ ವರ್ಷದಲ್ಲಿ ಒಂದು ದಿನವಾದರೂ ಈ ಸ್ಥಳಕ್ಕೆ ಬಂದು ವಿಹಾರಿಸಿಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾಳೆ. ಅದೇ ರೀತಿಯಾಗಿ ಇವತ್ತಿಗೂ ಕೂಡ ಧಾರೇಶ್ವರದಿಂದ ಶಿವ ಮತ್ತು ಪಾರ್ವತಿ ದೇವಿಯ ಪಲ್ಲಕ್ಕಿ ಕಾರ್ತಿಕ ಹುಣ್ಣಿಮೆಯ ದಿನ ಇಲ್ಲಿಗೆ ಬರುತ್ತೆ. ಇದನ್ನು ವನಭೋಜನ ಅಂತ ಕರೀತಾರೆ. ಆ ದಿನ ಶಿವ ಮತ್ತು ಪಾರ್ವತಿ ತಮ್ಮ ಪಲ್ಲಕ್ಕಿಯಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿ ವನಭೋಜನವನ್ನು ಮಾಡಿಕೊಂಡು ಹೋಗ್ತಾರೆ ಅನ್ನೋದು ನಂಬಿಕೆ. ಗೋಪಾಲಕೃಷ್ಣ ದೇವಾಲಯದ ಹಿಂಭಾಗದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕಾ ಮಂದಿರ ಇದೆ. ಶ್ರೀಧರ ಸ್ವಾಮಿಗಳ ಪಾದುಕೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿನ ಶಾಂತ ಮತ್ತು ಸರಳ ವಾತಾವರಣದಿಂದಾಗಿ ಈ ಮಂದಿರ ಧ್ಯಾನ, ಸತ್ಸಂಗ, ಅನುಷ್ಠಾನಕ್ಕೆ ಸೂಕ್ತ ಸ್ಥಳವಾಗಿದೆ.
ಇಲ್ಲಿಂದ ಹತ್ರದಲ್ಲೇ ಒಂದು ಪುಟ್ಟದಾದ ಕಲ್ಲಿನಿಂದ ನಿರ್ಮಾಣವಾದ ಮಹಾಗಣಪತಿ ದೇವಸ್ಥಾನ ಇದ್ದು ನಾವು ಅಲ್ಲಿ ಕೂಡ ಹೋಗಿ ಗಣಪತಿಯ ದರ್ಶನವನ್ನ ಮಾಡ್ಕೊಂಡ್ಬಂದ್ವಿ. ಶಾಂತ, ಸರಳ, ದೈವಿಕ ವಾತಾವರಣದಲ್ಲಿರೋ ಈ ಕ್ಷೇತ್ರ ಭಕ್ತಿ, ಆರಾಧನೆ, ಅನುಷ್ಠಾನಕ್ಕೆ ಅತಿ ಉತ್ತಮ ಸ್ಥಳವಾಗಿದೆ. ಮತ್ತೊಮ್ಮೆ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ.